ವಾಹಿನಿ ಪಾರಾಯಣ. ಓಂ ಶ್ರೀ ಸಾಯಿರಾಮ್. ಭಾಗವತ ವಾಹಿನಿ ಅಧ್ಯಾಯ 22. ಸಮರ ರಕ್ಷಕ. ವ್ಯಾಸರು, ರಾಜ 12 ವರ್ಷಗಳು ಅರಣ್ಯವಾಸವನ್ನೂ 1 ವರ್ಷ ಅಜ್ಞಾತವಾಸವನ್ನೂ ಮಾಡಿ ಪಾಂಡವರು ಗೋಧನ ಹರಣ ಸಮಯದಲ್ಲಿ ಹೊರಗೆ ಕಾಣಿಸಿಕೊಳ್ಳುತ್ತಲೇ ಪಾತಕ ಹೃದಯಿಯಾದ ದುರ್ಯೋಧನ ನೋಡಿ ಅಜ್ಞಾತವಾಸ ಪೂರ್ತಿಯಾಗುವ ಮೊದಲೇ ಪಾಂಡವರು ಕಾಣಿಸಿಕೊಂಡರಾದ ಕಾರಣ ತಿರುಗಿ 12 ವರ್ಷ ಅರಣ್ಯವಾಸವನ್ನೂ 1 ವರ್ಷ ಅಜ್ಞಾತವಾಸವನ್ನೂ ಮಾಡಬೇಕೆಂದು ಪಟ್ಟು ಹಿಡಿದ. ದ್ರೋಣ ಭೀಷ್ಮಾದಿಗಳು ಲೆಕ್ಕ ಹಾಕಿ ಪಾಂಡವರು ನಿಬಂಧನಾನುಸಾರವಾಗಿಯೇ ಹೊರಬಂದಿದ್ದಾರೆಂದೂ ಮುಂಚಿತವಾಗಿ ಹೊರಬಂದಿಲ್ಲವೆಂದೂ ಅರಣ್ಯವಾಸ ಅಜ್ಞಾತವಾಸಗಳನ್ನು ಗೊತ್ತುಪಡಿಸಿದ ರೀತಿಯಲ್ಲೇ ಮಾಡಿ ಮುಗಿಸಿದ್ದಾರೆಂದೂ ಎಷ್ಟು ಹೇಳಿದರೂ ದುರ್ಯೋಧನ ಒಪ್ಪದೆ ಹಿರಿಯರ ಮಾತನ್ನು ಧಿಕ್ಕರಿಸಿ ವಿನಾಶಕ್ಕೆ ರಾಜಮಾರ್ಗ ಮಾಡಿಕೊಳ್ಳುವವನಂತೆ ಯಾರು ಏನೇ ಹೇಳಿದರೂ ಕೇಳದೆ ಯುದ್ಧ ಮಾಡಿಯೇ ತೀರುವುದಾಗಿ ನಿಶ್ಚಯಿಸಿದ. ಯಾರೇನು ಮಾಡಲಾದೀತು? ರಾಜಾಜ್ಞೆ. ಸರಿ, 2 ಪಕ್ಷದವರು ಯುದ್ಧ ಸಿದ್ಧತೆಯಲ್ಲಿದ್ದರು. ಅಧಿಕಾರಾರೂಢನಾಗಿದ್ದವನು ದುರ್ಯೋಧನ, ರಾಜ್ಯಭ್ರಷ್ಟರಾದವರು ಪಾಂಡವರು. ಆದರೆ ಸತ್ಯ ಧರ್ಮಗಳು ಪಾಂಡವರನ್ನು ವರಿಸಿದ್ದುದಾದ ಕಾರಣ ಧರ್ಮಾತ್ಮರಾದ ಕೆಲವರು ರಾಜರುಗಳು ಪಾಂಡವರ ಪಕ್ಷ ಸೇರಿದರು. ಮಿಕ್ಕ ಎಲ್ಲ ಬಲಿಷ್ಠರೂ ವೀರರೂ ಸಾರ್ವಭೌಮರು ಕೌರವರ ಪಕ್ಷಕ್ಕೆ ಹೋದರು. ಹೀಗೆ ಕೌರವ ಪಕ್ಷದಲ್ಲಿ 11 ಅಕ್ಷೋಹಿಣಿ ಸೈನ್ಯವೂ ನಿನ್ನ ತಾತಂದಿರಾದ ಪಾಂಡವರ ಪಕ್ಷದಲ್ಲಿ 7 ಅಕ್ಷೋಹಿಣಿ ಸೈನ್ಯವೂ ಸಿದ್ಧವಾಯಿತು. ಅರ್ಜುನನ ರಥದ ಸಾರಥ್ಯವನ್ನು ಗೋಪೀವಲ್ಲಭನೇ ವಹಿಸಿದ. 1 ರಥದ ಸಾರಥ್ಯವೇನೋ ಪಾಂಡವರ ಜೀವನದ ಹೊಣೆಯನ್ನೇ ಹೊತ್ತ. ಇನ್ನು ಪಾಂಡವರಿಗೇನು ಕಡಿಮೆ? ನಾಟಕ ರಂಗದಲ್ಲಿ ಅರ್ಜುನನ ಪಾತ್ರವನ್ನು ಸೂತ್ರಧಾರಿ ಕೃಷ್ಣ ವಿಚಿತ್ರ ಮಾರ್ಗದಲ್ಲಿ ಕೊಂಡೊಯ್ಯುತ್ತಾ ಹೋದ. ರಣರಂಗದಲ್ಲಿ ಕೃಷ್ಣ 2 ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸಿ ಮೊದಲು ಕೌರವ ಪಕ್ಷದಲ್ಲಿ ಯಾರು ಯಾರು ನಾಯಕರಿದ್ದಾರೆ ನೋಡು ಎಂದು ಅರ್ಜುನನಿಗೆ ಆಜ್ಞಾಪಿಸುತ್ತಲೇ ಅರ್ಜುನ ಒಮ್ಮೆ ಕೌರವ ವೀರರೆಲ್ಲರ ಮೇಲೆ ದೃಷ್ಟಿ ಹಾಯಿಸಿ ಕಣ್ಣೀರು ಸುರಿಸುತ್ತಾ ನಿರುತ್ಸಾಹದಿಂದ ಕುಸಿದು ಹೋದ. ಆ ದೃಶ್ಯ ನೋಡುವವರಿಗೇ ನಾಚಿಕೆಯಾಗುವಂತಿತ್ತು. ನಿಮ್ಮ ತಾತನಾದರೋ ಭಯದಿಂದಾಗಲಿ ಹುಚ್ಚುತನದಿಂದಾಗಲಿ ಹಾಗೆ ನಿರುತ್ಸಾಹಿಯಾಗಲಿಲ್ಲ. ಮಡಿಲಲ್ಲಿಟ್ಟುಕೊಂಡು ಮಕ್ಕಳಂತೆ ಸಾಕಿ ಸಲಹಿದ ಪಿತಾಮಹ ಭೀಷ್ಮರೂ ಸರ್ವಶಸ್ತ್ರಾಸ್ತ್ರ ವಿದ್ಯೆ ಕಲಿಸಿದ ಗುರು ದ್ರೋಣಾಚಾರ್ಯರೂ ಕಣ್ಣಿಗೆ ಬೀಳುತ್ತಲೇ ಅಯ್ಯೋ, ಇವರೊಂದಿಗೆ ಯುದ್ಧ ಮಾಡಬೇಕಾಗಿ ಬಂದಿತೇ, ಹೂವಿನಿಂದ ಪೂಜಿಸಬೇಕಾದ ದೇವರ ಮೇಲೆ ಅಸ್ತ್ರಗಳನ್ನು ಬಿಡಬೇಕಾಯಿತೇ, ಪಾದಗಳಿಗೆ ನಮಸ್ಕರಿಸಬೇಕಾದವರ ಕುತ್ತಿಗೆಗೆ ಕ್ರೂರ ಬಾಣಗಳನ್ನು ಹೊಡೆಯಬೇಕಾಯಿತೇ ಎನ್ನುವ ಅವರ ಮೇಲಿನ ಪೂಜ್ಯಾ ಭಾವನೆಯೇ ಅವನನ್ನು ಅಷ್ಟು ನಿರ್ವೀರ್ಯನನ್ನಾಗಿ ಮಾಡಿತಲ್ಲದೆ ಬೇರೆಯಲ್ಲ. ಹೀಗೆ ಅರ್ಜುನನನ್ನು ಅಭಿಮಾನ ಮಮಕಾರಗಳು ದಟ್ಟವಾಗಿ ಮುಸುಕಿಕೊಳ್ಳಲು ಅವನು ವಾಸುದೇವನ ಕಡೆಗೆ ತಿರುಗಿ, ಕೃಷ್ಣ, ರಥವನ್ನು ಹಸ್ತಿನಾಪುರಕ್ಕೆ ತಿರುಗಿಸು ಎಂದು ದೈನ್ಯದಿಂದ ಪ್ರಾರ್ಥಿಸಿದ. ಕೃಷ್ಣ ಹುಸಿನಗೆ ನಕ್ಕು, ಭಾವ, ಏನು ಭಯಪಟ್ಟಂತೆ ಕಾಣುವುದಲ್ಲ, ಪಾಪ, ಹಸ್ತಿನಾಪುರಕ್ಕೆ ನಿನ್ನನ್ನು ಕರೆದುಕೊಂಡು ಹೋಗಿಬಿಟ್ಟು ದ್ರೌಪದಿಯನ್ನು ಯುದ್ಧಕ್ಕೆ ಕರೆದುಕೊಂಡು ಬರುತ್ತೇನೆ, ನಡೆ ಹೋಗೋಣ. ನೀನು ಇಷ್ಟು ಹುಚ್ಚು ಬುದ್ಧಿಯವನೆನ್ನುವುದು ತಿಳಿಯದೆ ನಾನು ನಿನ್ನ ರಥದ ಸಾರಥ್ಯ ವಹಿಸಿದ್ದು ನನ್ನ ತಪ್ಪು ಎಂದು ಇನ್ನೂ ಏನೇನೋ ಕಠಿಣೋಕ್ತಿಗಳನ್ನು ಆಡುತ್ತಿರಲು ಅರ್ಜುನ, ಕೃಷ್ಣ, ಶಿವನೊಡನೆ ಯುದ್ಧ ಮಾಡಿ ಪಾಶುಪತಾಸ್ತ್ರವನ್ನು ಪಡೆದು ಬಂದ ನಾನು ಈ ಸಾಮಾನ್ಯ ಮಾನವರಿಗೆ ಹೆದರುವೆನೆ? ದಯೆಯಿಂದಾಗಿ ಬಂಧುಗಳನ್ನು ಕೊಲ್ಲಲಾರದವನಾಗಿದ್ದೇನೆ ವಿನಾ ಭಯದಿಂದಲ್ಲ ಎಂದು ಎಷ್ಟು ಮೋಹದ ರಾಗ ಸೆಳೆದರೂ ಕೃಷ್ಣ ಕೇಳದೆ ಅವನಿಗೆ ಸರ್ವ ಕರ್ಮ ಧರ್ಮಗಳ ಮರ್ಮಗಳನ್ನು ಬೋಧಿಸಿ ಕಡೆಗೆ ಯುದ್ಧ ಮಾಡಿಸಿ ಕ್ಷತ್ರಿಯ ಧರ್ಮವನ್ನು ಅವನಿಂದ ನೆರವೇರಿಸುತ್ತಾನೆ. ಯುದ್ಧದ ಮಧ್ಯದಲ್ಲಿ ಕೌರವ ಯೋಧರೆಲ್ಲರೂ ಒಟ್ಟಾಗಿ ಅರ್ಜುನನ ಮೇಲೆ ಬಾಣದ ಮಳೆಗರೆಯುತ್ತಿರಲು
ಹಿಂದೆ ಇಂದ್ರ ಬಿರುಗಾಳಿ ಮಳೆ ಸುರಿಸಿದಾಗ ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿದು ಹಳ್ಳಿಯ ಜನರನ್ನೂ ಗೋವುಗಳನ್ನು ಕಾಪಾಡಿದ ಹಾಗೆ ಕೃಷ್ಣ ಪರಮಾತ್ಮ ರಥದ ಮೂಕಿಯ ಮೇಲೆ ಕುಳಿತು ಅರ್ಜುನನನ್ನು ಕಣ್ಣ ರೆಪ್ಪೆಯಂತೆ ಕಾಪಾಡಿದ. ಸರ್ವಾಸ್ತ್ರಗಳನ್ನು ತನ್ನ ಮೇಲೇ ಹಾಕಿಕೊಳ್ಳುತ್ತಾ ತನ್ನ ದೇಹದಿಂದ ರಕ್ತ ಧಾರಾಕಾರವಾಗಿ ಹರಿಯುತ್ತಿದ್ದುದನ್ನು ಲೆಕ್ಕಿಸದೆ ಅರ್ಜುನನ ಪ್ರಾಣಕ್ಕೆ ಯಾವ ಅಪಾಯವೂ ಬರದಂತೆ ಕಾಪಾಡುತ್ತಾ ಎದುರಾಳಿಗಳ ಶಕ್ತಿ ತೇಜಸ್ಸನ್ನು ಕುಂದಿಸಿದ. ಅರ್ಜುನನಿಗೆ ವಿಶೇಷವಾದ ಉತ್ಸಾಹ ತೇಜಸ್ಸುಗಳನ್ನು ಅನುಗ್ರಹಿಸಿ ತಾನು ಯಾವ ಒಂದು ಆಯುಧವನ್ನೂ ಕೈಯಲ್ಲಿ ಹಿಡಿಯದೆಯೇ ಶತ್ರು ಸಂಹಾರ ಮಾಡಿ ಪಾಂಡವರ ಧರ್ಮ ಪಾರಾಯಣತೆಯನ್ನು ಲೋಕಕ್ಕೆ ತೋರಿಸಿದ. ಸಾರಥ್ಯ ಮಾಡುತ್ತಿದ್ದ ಗೋಪಾಲನನ್ನು ನೋಡಿ ಒಂದೊಂದು ವೇಳೆ ನಿಮ್ಮ ತಾತ ಅರ್ಜುನ, ಅಯ್ಯೋ, ಹೃದಯ ಕಮಲದಲ್ಲಿರಿಸಿ ಭದ್ರ ಮಾಡಿಕೊಳ್ಳಬೇಕಾದ ನಿನ್ನನ್ನು ಈ ರಥದ ಮೂಕಿಯ ಮೇಲೆ ಕೂರಿಸಿಕೊಂಡು ಒಬ್ಬ ನೌಕರನಂತೆ ಉಪಯೋಗಿಸಿಕೊಳ್ಳುತ್ತಿರುವೆನೆಲ್ಲ. ಛೇ, ತುಚ್ಛವಾದ ಈ ರಾಜ್ಯಕ್ಕಾಗಿ ಪರಮಾತ್ಮನ ಅಂತಸ್ತಿಗೆ ತಕ್ಕದಲ್ಲದ ಮಾರ್ಗದಲ್ಲಿ ನೀನು ಹೋಗುವಂತೆ ಮಾಡಿದೆನಲ್ಲ ಎಂದು ಒಳಗೊಳಗೇ ದುಃಖಿಸುತ್ತಿದ್ದ. ಇದಕ್ಕಿಂತಲೂ ದುಃಖದಾಯಕವಾದ ಇನ್ನೊಂದು ಅನಿವಾರ್ಯ ಪ್ರಸಂಗ ಬರುತ್ತಿತ್ತು. ಆಗಲಂತೂ ನಿಮ್ಮ ತಾತ ಪಾಪ ಅದೆಷ್ಟು ದುಃಖ ಪಡುತ್ತಿದ್ದನೋ ಹೇಳಲಾರೆ ಎಂದರು ವ್ಯಾಸರು. ಪರೀಕ್ಷಿತ್, ಸ್ವಾಮಿ, ಏನದು ಅಂಥ ಅನಿವಾರ್ಯವಾದುದು ಎಂದು ಕೇಳಿದ. ವ್ಯಾಸರು, ರಾಜ, ಯುದ್ಧ ಕೋಲಾಹಲದಲ್ಲಿ ರಥಿಕ ಸಾರಥಿಗೆ ಹೀಗೆ ಹೋಗು, ಹಾಗೆ ನಿಲ್ಲಿಸು ಎಂದು ಹೇಳಲಾಗುವುದಿಲ್ಲ. ಅಷ್ಟು ಸಮಯವೂ ಇರುವುದಿಲ್ಲ. ಶತ್ರು ಸಂಹಾರದಲ್ಲೇ ರಥಿಕನ ಗಮನವೆಲ್ಲ ಇರುವುದರಿಂದ ಬೇರೆ ಯೋಚನೆಗಳು ಅವನಲ್ಲಿ ಇರುವುದಿಲ್ಲ. ಆದ್ದರಿಂದ ಸಾರಥಿಯ ತಲೆಯ ಎರಡು ಪಕ್ಕಕ್ಕೆ ರಥಿಕನ ಕಾಲ ಹೆಬ್ಬೆರಳುಗಳು ತಗುಲುವಂತೆ ಕಾಲುಗಳನ್ನು ಇಟ್ಟುಕೊಳ್ಳಬೇಕಾಗುತ್ತಿತ್ತು. ಯಾವ ದಿಕ್ಕಿಗೆ ಹೋಗಬೇಕೋ ಆ ಕಡೆ ಕಾಲ ಹೆಬ್ಬೆರಳಿನಿಂದ ಸಾರಥಿಯ ತಲೆಯನ್ನು ತಿವಿಯಬೇಕಾಗುತ್ತಿತ್ತು. ವೇಗವಾಗಿ ಹೋಗಬೇಕಾದರೆ ತಲೆಯ ಎರಡೂ ಕಡೆಯನ್ನೂ ಕಾಲ ಬೆರಳುಗಳಿಂದ ಒಂದೇ ಸಮನೆ ತಿವಿಯಬೇಕಾಗುತ್ತಿತ್ತು. ಅಂಥ ಸಮಯದಲ್ಲಿ ಅರ್ಜುನ ಬಹುವಾಗಿ ಬಾಧೆಪಡುತ್ತಿದ್ದ. ಯುದ್ಧ ಭೂಮಿಯಿಂದ ಹಿಂತಿರುಗಿ ಬಿಡಾರಕ್ಕೆ ಬಂದ ಮೇಲೆ ತನ್ನ ಬಲವಾದ ಪಾದರಕ್ಷೆಗಳು ತಿವಿದು ತಿವಿದು ಕೃಷ್ಣನ ತಲೆಯ ಎರಡೂ ಕಡೆ ಗಾಯಗಳು ಆಗಿರುವುದನ್ನು ನೋಡಿ ಅರ್ಜುನ ಇನ್ನು ತನಗೆ ಯುದ್ಧವೇ ಬೇಡವೆನ್ನುತ್ತಿದ್ದ. ಋಷಿ ಮುನಿಗಳೂ ಜ್ಞಾನಿಗಳು ಪೂಜಿಸುವ ಆ ಶಿರಸ್ಸನ್ನು ನಾನು ಪಾದಗಳಿಂದ ತಿವಿಯಬೇಕಾಗಿ ಬಂದಿತಲ್ಲ ಎಂದು ದುಃಖದಿಂದ ಕುಗ್ಗಿ ಹೋಗುತ್ತಿದ್ದ. ಕಮಲದ ಎಸಳಿನಂಥ ಕೃಷ್ಣನ ಕೈಗಳು ಲಗಾಮು ಹಿಡಿದು ಕುದುರೆಗಳನ್ನು ಎಳೆದೆಳೆದು ಬೊಬ್ಬೆ ಬಂದು ರಕ್ತ ಕಾರುತ್ತಿದ್ದವು. ಹೊತ್ತು ಹೊತ್ತಿಗೆ ಅವನಿಗೆ ನಿದ್ರೆಯಾಗಲಿ ಆಹಾರವಾಗಲಿ ಇರುತ್ತಿರಲಿಲ್ಲ. ಗೋಪಾಲ ಸಮಯ ಸಂದರ್ಭಗಳನ್ನು ಅನುಸರಿಸಿ ಈ ಕೆಲಸ ಆ ಕೆಲಸ ಎಂದು ವ್ಯತ್ಯಾಸ ಮಾಡದೆ ಎಲ್ಲ ಕೆಲಸಗಳನ್ನೂ ಮಾಡುತ್ತಿದ್ದ. ಕುದುರೆಗಳನ್ನು ಕಟ್ಟುವುದರಿಂದ ಹಿಡಿದು ಅವುಗಳನ್ನು ನದಿಗೆ ಒಯ್ದು ಗಾಯಗಳನ್ನು ತೊಳೆದು ಔಷಧಿ ಹಾಕಿ ಅಷ್ಟೇ ಏನು ಎಲ್ಲ ಕೆಲಸ ಮಾಡುತ್ತಿದ್ದ. ಅವನು ನಿಮ್ಮ ತಾತನಿಗೆ ಒಬ್ಬ ಸೇವಕನಂತೆ ಇದ್ದನೇ ವಿನ ಪರಮಾತ್ಮನಂತೆ ಇರಲಿಲ್ಲ. ಅದೇ ಅವನ ಭಕ್ತ ವಾತ್ಸಲ್ಯ ಎಂದು ಹೇಳಿದರು. ಜೈ ಸಾಯಿರಾಮ್.